ಅಧ್ಯಾಯ 5 ಭಾಗ 1ರಲ್ಲಿ ಅಧ್ಯಾಯ 5 ತ್ರಿಭುಜಗಳು. ಯಾವುದೇಳಿ? ತ್ರಿಭುಜಗಳು. ಈಗ ನೀವು ನೋಡಿ 8ನೇ ತರಗತಿಯಲ್ಲಿ ತ್ರಿಭುಜ ಅಂದರೆ ಏನು, ತ್ರಿಭುಜದ ಗುಣಲಕ್ಷಣಗಳು, ಹಾಗೆಯೇ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಹಾಗೆ ತ್ರಿಭುಜದ ಸುತ್ತಳತೆಯನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ನೋಡಿ 8ನೇ ತರಗತಿಯಲ್ಲೂ ಸಹ ನಿಮಗೆ ತ್ರಿಭುಜ ಅನ್ನೋ ಒಂದು ಅಧ್ಯಾಯ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ ಹೇಳಿದ್ದು? ಆ ತ್ರಿಭುಜ ಅಧ್ಯಾಯದಲ್ಲಿ ನೀವು ಫಸ್ಟ್ ತ್ರಿಭುಜ ಅಂದರೆ ಏನು, ಹಾಗೆಯೇ ತ್ರಿಭುಜದ ಗುಣಲಕ್ಷಣಗಳು, ಹಾಗೆಯೇ ತ್ರಿಭುಜದ ವಿಧಗಳು, ಹಾಗೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಹಾಗೆ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯೋದನ್ನು ಕಲ್ತಿದ್ದೀರಾ. ಅದನ್ನು ಈಗ ಒಂದು ಸಾರಿ ನೆನಪು ಮಾಡ್ತಾ, ಗೊತ್ತಾಯ್ತಾ? ಏನು ಮಾಡ್ತಾ? ನೆನಪು ಮಾಡ್ತಾ ಈ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ನಾನು ಒಂದು ಆಕೃತಿಯನ್ನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ. ಈ ಆಕೃತಿಗೆ ಒಂದು ಹೆಸರು ಕೊಡ್ತಾ ಇದ್ದೀನಿ. ಇದು ಯಾವ ಆಕೃತಿ? ತಕ್ಷಣ ಹೇಳ್ತೀರಾ ಏನು? ಇದು ತ್ರಿಭುಜಾಕೃತಿ. ತ್ರಿಭುಜ ಅಲ್ಲ, ತ್ರಿಭುಜಾಕೃತಿ, ತ್ರಿಭುಜದ ಆಕೃತಿ. ಇದು ಈ ರೇಖಾಕೃತಿಯ ಹೆಸರು ತ್ರಿಭುಜ. ನೋಡಿ, ತ್ರಿಭುಜಕ್ಕೂ ತ್ರಿಭುಜಾಕೃತಿಗೂ ವ್ಯತ್ಯಾಸ ಇದೆ. ಈ ಆಕೃತಿಯ ಹೆಸರು ತ್ರಿಭುಜ, ಇದು ತ್ರಿಭುಜಾಕೃತಿ, ತ್ರಿಭುಜದ ಆಕೃತಿ. ಅರ್ಥ ಆಯ್ತಲ್ಲ? ಸರಿ, ಈ ಗುಣಲಕ್ಷಣಗಳ ಬಗ್ಗೆ ಹೋಗೋಣ. ಅದಕ್ಕಿಂತ ಮೊದಲು ತ್ರಿಭುಜ ಎಂದರೇನು ಫಸ್ಟ್ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು? ತ್ರಿಭುಜ ಎಂದರೇನು? ನೋಡಿ, ತ್ರಿಭುಜ ಅಂದರೆ ಸರಳ ರೇಖಾಗತವಲ್ಲದ 1, 2, 3 ಸರಳ ರೇಖೆ ಮೇಲಿಲ್ಲ, ಒಂದೇ ರೇಖೆ ಮೇಲಿಲ್ಲ. ಸರಳ ರೇಖಾಗತ ಅಂದರೆ ಒಂದೇ ರೇಖೆ ಮೇಲೆ ಇರೋದಂತ. ಸರಳ ರೇಖೆ ಮೇಲಿಲ್ಲ. ಸರಳ ರೇಖಾಗತವಲ್ಲದ ಎಷ್ಟು ಬಿಂದುಗಳಿವೆ ನೋಡಿ? ಒಂದು ಸಮತಲ, ಬೋರ್ಡ್ ಒಂದು ಸಮತಲ. ಈ ಸಮತಲದಲ್ಲಿ ಎಷ್ಟು ಬಿಂದುಗಳನ್ನು ಗುರುತಿಸಿದ್ದೀನಿ? 3 ಬಿಂದುಗಳನ್ನು ಗುರುತಿಸಿದ್ದೀನಿ. ಸರಿನಾ? ಆ 3 ಬಿಂದುಗಳು ಸರಳ ರೇಖಾಗತವಾಗಿಲ್ಲ. ಕರೆಕ್ಟಾ? ಸರಳ ರೇಖಾಗತವಲ್ಲದ 3 ಬಿಂದುಗಳನ್ನು ರೇಖಾಖಂಡಗಳಿಂದ, ರೇಖಾಖಂಡ ಜೋಡಿಸಿದಾಗ ಉಂಟಾಗುವ ಆವೃತ ಆಕೃತಿಯೇ ತ್ರಿಭುಜ. ಅರ್ಥ ಆಯ್ತಾ? ಈಗ ಉಂಟಾಗುವ ಆವೃತ ಆಕೃತಿಯೇ ತ್ರಿಭುಜ. ಈಗ ಗುಣಲಕ್ಷಣಗಳು ಒಂದೊಂದೇ ಹೋಗೋಣ. 3 ಶೃಂಗಬಿಂದುಗಳಿದ್ದಾವೆ. ಅದು ಇವನ್ನೆಲ್ಲ ಬರ್ಕೊಳ್ಬೇಕು. 8ನೇ ತರಗತಿಯಲ್ಲಿ ಕಲ್ತಿದ್ದೀರಾ ಅಂತ ಹೇಳ್ತಾ ಇದ್ದೇನೆ. 3 ಶೃಂಗಬಿಂದುಗಳಿದ್ದಾವೆ. ಕರೆಕ್ಟಾ? ಅದೇ ರೀತಿ 3 ಬಾಹುಗಳಿದ್ದಾವೆ. 3 ಬಾಹುಗಳಿದ್ದಾವೆ. ಅದೇ ರೀತಿ 3 ಕೋನಗಳಿದ್ದಾವೆ. ಎಷ್ಟು ಕೋನಗಳಿದ್ದಾವೆ? 3 ಕೋನಗಳಿದ್ದಾವೆ. ಅದೇ ರೀತಿ 3 ಕೋನಗಳ ಮೊತ್ತ, 3 ಒಳಕೋನಗಳ ಮೊತ್ತ ಎಷ್ಟು ಡಿಗ್ರಿ? 180 ಡಿಗ್ರಿ. ಇದು ಇಷ್ಟು ಗುಣಲಕ್ಷಣ. ನೆಕ್ಸ್ಟು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು
ಎತ್ತರ. ವಿಸ್ತೀರ್ಣವನ್ನು ಕಂಡುಹಿಡಿಯೋ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ. ಅರ್ಥ ಆಯ್ತಲ್ಲ? ಇದನ್ನೇ ಎ ಈಕ್ವಲ್ಸ್ ಅರ್ಧ ಇಂಟು ಬಿ ಇಂಟು ಹೆಚ್ ಅಂತ ಹೇಳಿ ಕರಿತೀವಿ. ಓಕೆ. ನೆಕ್ಸ್ಟ್ ತ್ರಿಭುಜದ ಸುತ್ತಳತೆ ಅಂದರೆ ಎಷ್ಟು ಬಾಹುಗಳಿದ್ದಾವೆ? 3 ಬಾಹುಗಳಿದ್ದಾವೆ. ಈ 3 ಬಾಹುಗಳ ಅಳತೆಯನ್ನು ಕೂಡಿದ್ರೆ ಅದೇ ತ್ರಿಭುಜದ ಸುತ್ತಳತೆ. ಅದನ್ನೇ ತ್ರಿಭುಜದ ಸುತ್ತಳತೆ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಾ ಈಗ? ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಅರ್ಧ ಇಂಟು ಪಾದ ಇಂಟು ಎತ್ತರ. ಚದರಮಾನಗಳು ಅಂದರೆ ಸೆಂಟಿಮೀಟ್ರಲ್ಲಿ ಕೊಟ್ಟರೆ ಸೆಂಟಿಮೀಟ್ರು, ಮೀಟ್ರಲ್ಲಿ ಕೊಟ್ಟರೆ ಮೀಟ್ರು. ಸುತ್ತಳತೆ ಹೆಂಗೆ ಕಂಡುಹಿಡಿಯೋದು? ಈಗ ಹೇಳಿದಿರಲ್ಲ, ಅರ್ಥ ಮಾಡ್ಕೊಂಡಿದ್ದೀರಲ್ವ? ಸುತ್ತಳತೆ ಅಂದರೆ 3 ಬಾಹುಗಳ ಅಳತೆಯನ್ನು ಕೂಡೋದು. 3 ಬಾಹುಗಳ ಅಳತೆಯನ್ನು ಏನು ಮಾಡೋದು? ಕೂಡೋದು. ಓಕೆ. ಇದಿಷ್ಟು ನೀವು 8ನೇ ತರಗತಿಯಲ್ಲಿ ಕಲ್ತಿರೋಂಥದ್ದು. ನೆಕ್ಸ್ಟು ಸರ್ವಸಮ ತ್ರಿಭುಜಗಳು ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಸರ್ವಸಮ ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ನೋಡಿ, ಬೋರ್ಡ್ ಮೇಲೆ ಆಕೃತಿಗಳನ್ನು ಬರೀತೀನಿ. ಫಸ್ಟ್ ಸರ್ವಸಮ ತ್ರಿಭುಜಕ್ಕೆ ಒಂದು ಈ ರೀತಿಯ ಸಂಕೇತವನ್ನು ಉಪಯೋಗಿಸ್ತೀವಿ. ಇದು ಸರ್ವಸಮ ತ್ರಿಭುಜವನ್ನು ಸೂಚಿಸುತ್ತೆ. ಅರ್ಥ ಆಯ್ತಲ್ಲ? ಈ ರೀತಿಯ ಸಂಕೇತವನ್ನು ಉಪಯೋಗಿಸ್ತೀವಿ. ಈಕ್ವಲ್ಸ್ ಬರೆದು ಮೇಲ್ಗಡೆ ಒಂದು ಚಿಹ್ನೆ ಬರೆದ್ರೆ ಅದನ್ನು ಸರ್ವಸಮ ಅಂತ ಕರಿತೀವಿ. ಇಲ್ಲಿ ಎಷ್ಟು ತ್ರಿಭುಜಾಕೃತಿಯನ್ನು ಬರೆದಿದ್ದೀವಿ? 3 ತ್ರಿಭುಜಾಕೃತಿಯನ್ನು ಬರೆದಿದ್ದೀವಿ. ಅದಕ್ಕೆ ಹೆಸರು ಕೊಡೋಣ. ಒಂದು ABC, ಇನ್ನೊಂದು DF, ಇನ್ನೊಂದು PQR. ಆಯಿತಾ? 3 ತ್ರಿಭುಜವನ್ನು ಬರೆದಿದೆ, ಹೆಸರು ಕೊಟ್ಟಿದ್ದೀವಿ. ತ್ರಿಭುಜ ABC, ಇದು ತ್ರಿಭುಜ DF, ಇದು ತ್ರಿಭುಜ PQR. ಈಗ ಇದರ ಮಧ್ಯ ಸರ್ವಸಮ ತ್ರಿಭುಜ ಚಿಹ್ನೆ ಬರಿತೀನಿ. ಸರ್ವಸಮ ತ್ರಿಭುಜದ ಚಿಹ್ನೆ ಬರಿತೀನಿ. ಇವಾಗ ಹೋದರೆ ತ್ರಿಭುಜ ABC ಸರ್ವಸಮ ತ್ರಿಭುಜ DF, DF ತ್ರಿಭುಜ ಸರ್ವಸಮ ತ್ರಿಭುಜ PQR. ಅಂದರೆ ಇದರ ಅರ್ಥ ಏನು? 3 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ಇದರ ಅರ್ಥ ಏನು? 3 ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅಂತ ಹೇಳಿ ಅರ್ಥ. ಓಕೆ. ಈಗ ಯಾಕೆ ಸರ್ವಸಮ ಇರ್ತವೆ? ಈಗ ನಾವು ಆಕೃತಿಯಲ್ಲಿ ಬರೆದಿದ್ದೀವಿ 3 ತ್ರಿಭುಜಗಳು ಸರ್ವಸಮ ಅಂತ ಇಲ್ಲಿ ತೋರಿಸಿದ್ದೀವಿ. ಇವು ಸರ್ವಸಮ ಆಗಬೇಕಾದ್ರೆ ಏನಾಗಿರಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು. ಸರ್ವಸಮ ಆಗಬೇಕಾದ್ರೆ ABC ತ್ರಿಭುಜದ 3 ಬಾಹುಗಳು, DF ತ್ರಿಭುಜದ 3 ಬಾಹುಗಳು, PQR ತ್ರಿಭುಜದ 3 ಬಾಹುಗಳು ಒಂದಕ್ಕೊಂದು ಸಮವಾಗಿರಬೇಕು. ನೆನ್ಪಿಟ್ಕೊಳ್ಳಿ, ಒಂದಕ್ಕೊಂದು ಸಮವಾಗಿರಬೇಕು. ಎರಡನೇದು, ಇಲ್ಲಿ 3 ಅಂಶ ಆಯಿತು. ಇದರಲ್ಲಿ ABC ತ್ರಿಭುಜದ 3 ಕೋನಗಳು, DF ತ್ರಿಭುಜದ
ಮೂರು ಕೋನಗಳು. ಪಿ ಕ್ಯೂ ಆರ್ ಎಸ್ ತ್ರಿಭುಜದ ಮೂರು ಕೋನಗಳು. ಇವು ಮೂರು ತ್ರಿಭುಜಗಳ ಕೋನಗಳು ಒಂದಕ್ಕೊಂದು ಸಮವಾಗಿರಬೇಕು. ಒಂದಕ್ಕೊಂದು ಸಮವಾಗಿರಬೇಕು. ಅರ್ಥ ಆಯ್ತಾ ಈಗ? ಹಾಗಿದ್ದರೆ ಅಂದರೆ ಮೂರು ಬಾಹುಗಳು ಸಮ ಇರಬೇಕು, ಮೂರು ಕೋನಗಳು ಸಮ ಆಗಿರಬೇಕು. ಅವಾಗ ಮಾತ್ರ ನಾವು ಏನಂತ ಕರಿತೇವೆ? ಸರ್ವಸಮ ಅಂತ ಹೇಳಿ ಕರಿತೇವೆ. ಇಲ್ಲಿ ಒಟ್ಟು 6 ಅಂಶಗಳಾಯಿತು, ನೆನ್ಪಿಟ್ಕೊಳ್ರಿ. ಎಷ್ಟು ಅಂಶಗಳಾಯಿತು? 6 ಅಂಶಗಳಾಯಿತು. 3 ಬಾಹು ಮತ್ತು 3 ಕೋನ. 6 ಅಂಶಗಳು ಸಮ ಇದ್ದರೆ ಅವುಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಕರಿತೇವೆ. ಇಲ್ಲಿ ಮುಗೀತು. ಅರ್ಥ ಆಯ್ತಾ ಈಗ? ಸರ್ವಸಮದ ಚಿಹ್ನೆ ಗೊತ್ತಾಯಿತು. ಸರ್ವಸಮ ಅಂತ ಕರಿಬೇಕಾದ್ರೆ ಏನಾಗಿರಬೇಕು ಅನ್ನೋದು ಗೊತ್ತಾಯಿತು. ಅದೇ ರೀತಿ ನೀವು ಕೆಲವು ಬೇರೆ ಬೇರೆ ವರ್ಗಗಳನ್ನು ತಗೊಳ್ಬೋದು, ಚತುರ್ಭುಜಗಳನ್ನು, ವೃತ್ತಗಳನ್ನು ತಗೊಳ್ಬೋದು, ಸರ್ವಸಮ ವೃತ್ತಗಳು, ಹೀಗೆ. ಈಗ ಮುಂದಿನ ಉಪಘಟಕ ತ್ರಿಭುಜಗಳ ಸರ್ವಸಮತೆಗೆ ನಿಬಂಧಗಳು. ತ್ರಿಭುಜಗಳ ಸರ್ವಸಮತೆಗೆ ಸರ್ವಸಮತೆಗೆ ನಿಬಂಧನೆಗಳು. ಈಗ ನೋಡಿ, ಏನಪ್ಪ ನಿಬಂಧನೆ ಅಂದರೆ ನಿಯಮ. ನಿಬಂಧನೆಗಳಂದ್ರೆ ಇಲ್ಲಿ ಏನು? ನಿಯಮಗಳು. ಈಗ ನೀವು ಈ ಹಿಂದೆ ನಾನೀಗ ಜಸ್ಟ್ ಏನು ಹೇಳಿದೆ, 2 ತ್ರಿಭುಜಗಳು ಸರ್ವಸಮ ಅನ್ನಬೇಕಾದ್ರೆ ಒಟ್ಟು 6 ಅಂಶಗಳು ಸಮ ಇರಬೇಕು, ಒಂದಕ್ಕೊಂದು ಸಮ ಇರಬೇಕು ಅಂತ. ಅಂದರೆ 3 ಬಾಹುಗಳು ಅಂದರೆ ಒಂದು ತ್ರಿಭುಜದ 3 ಬಾಹುಗಳು, ಇನ್ನೊಂದು ತ್ರಿಭುಜದ 3 ಬಾಹುಗಳು ಏನಾಗಿರಬೇಕು? ಸಮ ಇರಬೇಕು. ಓಕೆ, ಇದು 3 ಅಂಶ ಆಯಿತು. ಇನ್ನು 3 ಅಂಶ, ಒಂದು ತ್ರಿಭುಜದ 3 ಕೋನಗಳು, ಇನ್ನೊಂದು ತ್ರಿಭುಜದ ಅನುರೂಪ 3 ಕೋನಗಳಿಗೆ ಸಮವಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮ ಅಂತ ಕರಿತೀವಿ. ಆದರೆ ಇಲ್ಲಿ ನಿಬಂಧನೆಗಳ ಪ್ರಕಾರ, ಯಾವುದ್ರ ಪ್ರಕಾರ? ನಿಬಂಧನೆಗಳ ಪ್ರಕಾರ ಏನು? 6 ಅಂಶಗಳು ಸಮ ಇರಬೇಕಾಗಿಲ್ಲ. ಎಷ್ಟು ಅಂಶಗಳು? 6 ಅಂಶಗಳು ಸಮ ಆಗಿರಬೇಕಾಗಿಲ್ಲ. ಕೇವಲ 3 ಅಂಶಗಳು. ನೋಡಿ, 6ರಲ್ಲಿ 3 ಅಂಶಗಳು ಸಮವಾಗಿದ್ದರೆ ಸಾಕು. ಆ 2 ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಕರಿಬಹುದು. ಅರ್ಥ ಆಯ್ತಾ? ಒಟ್ಟು 4 ನಿಬಂಧನೆಗಳಿದ್ದಾವೆ. ಎಷ್ಟು ನಿಬಂಧನೆಗಳಿದ್ದಾವೆ? 4 ನಿಬಂಧನೆಗಳು ಇದ್ದಾವೆ. ಈಗ ಉದಾಹರಣೆಗೆ ಇಲ್ಲೊಂದು ತ್ರಿಭುಜ ಬರುತ್ತೆ, ಇದೊಂದು ತ್ರಿಭುಜ ಬರುತ್ತೆ. ಇವು ಸರ್ವಸಮ ತ್ರಿಭುಜಗಳೇ ಅಂತ ಹೇಳಿ, ಇವೇನಿವು ಸರ್ವಸಮ ತ್ರಿಭುಜಗಳೇ ಅಂತ ಹೇಳಿ ಬರದೆ. ನೋಡಿದ ತಕ್ಷಣ ಹೇಳ್ಬೋದು, ಬಾಹುವಿನ ಅಳತೆ ಏನಾಗಿರುತ್ತೆ? ಬೇರೆ ಬೇರೆ ಆಗಿರುತ್ತೆ. ಕೋನಗಳ ಅಳತೆಯೂ ಸಹ ಏನಾಗಿರುತ್ತೆ? ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ಇವತ್ತನ್ನು ಸರ್ವಸಮ ತ್ರಿಭುಜಗಳು ಅಂತ ಹೇಳಿ ಹೇಳಲಿಕ್ಕೆ ಆಗಲ್ಲ. ಸರ್ವಸಮ ತ್ರಿಭುಜಗಳು ಅಂತ ಹೇಳಲಿಕ್ಕೆ ಆಗಲ್ಲ. ಈಗ
4 ನಿಬಂಧನೆಗಳು ಯಾವುವು ಅಂತ ನೋಡೋಣ. ಆಯಿತಾ? ಒಂದನೇದು ಬಾಹು 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 ನಿಬಂಧನೆ. ಇನ್ನೊಂದು ನೋಡಿ, ಇನ್ನೂ ಒಂದು ಮುಖ್ಯವಾದ ವಿಷಯ ಏನು ಹೇಳಬೇಕು ಅಂದರೆ, ಇವತ್ತಿನ ದಿವಸ ಅಂದರೆ ಸೋಮವಾರ ದಿವಸ ಬೆಳಿಗ್ಗೆ ಚಂದನ ಟಿ ವಿಯಲ್ಲಿ 10ನೇ ತರಗತಿಯ ಗಣಿತದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದನ್ನು ನೆನಪು ಮಾಡಿದ್ದಾರೆ. ನೆನಪಿಟ್ಕೊಳ್ರಿ, ಇವತ್ತು 10ನೇ ತರಗತಿ ವಿದ್ಯಾರ್ಥಿಗಳು ಯಾರು ಚಂದನ ಟಿ ವಿಯನ್ನು ನೋಡಿದ್ದೀರಾ, ಸಂವೇದ ಪಾಠಗಳನ್ನು ಕೇಳಿದ್ದೀರಾ, ಅವರಿಗೆ ಅರ್ಥ ಆಗತ್ತೆ ಈ 4 ನಿಬಂಧನೆಗಳನ್ನು ಅಲ್ಲಿ ನೆನಪು ಮಾಡಿದ್ದಾರೆ. 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ ಅಂತ. ನಾನೀಗ 9ನೇ ತರಗತಿಯಲ್ಲಿ ನಿಮಗೆ ಪಾಠ ಮಾಡ್ತಾಯಿದ್ದೀನಿ. ಒಂದನೇದು ಬಾಹು 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 ನಿಬಂಧನೆ. ಎರಡನೇದು ಕೋನ ಬಾಹು ಕೋನ ನಿಬಂಧನೆ. ಮೂರನೇದು ಬಾಹು ಕೋನ ಬಾಹು ನಿಬಂಧನೆ. ನಾಲ್ಕನೇದು ಕೋನ 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 ನಿಬಂಧನೆ. ಇವು 4 ನಿಬಂಧನೆ. ಇದ್ರ ಬಗ್ಗೆ ಒಂದೊಂದನ್ನೇ ಈಗ ಅಭ್ಯಾಸ ಮಾಡೋಣ. ಅರ್ಥ ಆಯ್ತಾ? ಈಗ ಫಸ್ಟ್ ಒಂದನೇದು ತಗೊಳ್ಳೋಣ. ಸರಿ, ಈಗ 4 ನಿಬಂಧನೆ ಗೊತ್ತಾಯ್ತಲ್ಲ. ಒಂದನೇದು ಬಾಹು 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 ನಿಬಂಧನೆ. ಎರಡನೇದು ಕೋನ ಬಾಹು ಕೋನ ನಿಬಂಧನೆ. ನೆಕ್ಸ್ಟು ಬಾಹು ಕೋನ ಬಾಹು ನಿಬಂಧನೆ. ನಾಲ್ಕನೇದು ಕೋನ 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 ನಿಬಂಧನೆ. ಈಗ ಒಂದೊಂದನ್ನೇ ವಿವರಿಸೋಣ. ಒಂದನೇದು ಬಾಹು ಬಾಹು ಬಾಹು. 2 ತ್ರಿಭುಜ ತಗೊಂಡಿದ್ದೀನಿ. ಒಂದು ABC ತ್ರಿಭುಜ, ಇನ್ನೊಂದು DF ತ್ರಿಭುಜ. 3 ಬಾಹುಗಳನ್ನು ತಗೊಳ್ಬೇಕು, 3 ಅಂಶಗಳು. ಈಗ ತ್ರಿಭುಜ ABCಯಲ್ಲಿ ಮತ್ತು ತ್ರಿಭುಜ DFನಲ್ಲಿ ನೋಡಿ, ಬಾಹುಗಳನ್ನು ಮಾತ್ರ ನಾವೀಗ ತಗೊಳ್ಬೇಕು. ಒಂದರ 3 ಬಾಹುಗಳ ಅಳತೆ, ಇನ್ನೊಂದರ 3 ಬಾಹುಗಳ, ಇನ್ನೊಂದರ ಒಂದು ತ್ರಿಭುಜದ 3 ಬಾಹುಗಳು ಮತ್ತು ಇನ್ನೊಂದು ತ್ರಿಭುಜದ 3 ಅನುರೂಪ ಬಾಹುಗಳನ್ನು ತೆಗೆದುಕೊಂಡು ಅವು ಸಮ ಇದ್ದರೆ ಅವು ಸರ್ವಸಮ ಅಂತ ಕರಿತೀವಿ. ಉದಾಹರಣೆಗೆ ಎಬಿಗೆ ಅನುರೂಪ DE, BCಗೆ ಅನುರೂಪ EF, ACಗೆ ಅನುರೂಪ DF. ನೋಡಿ, 1 1 ಅಂದರೆ ಇದು ಸಮ ಅಂತ ಅರ್ಥ. 2 ಗೆರೆ ಹಾಕಿದ್ದೀನಿ, 2 ಗೆರೆ. ಈ ಬಾಹು ಸಮ. 3 ಗೆರೆ. AC ಬಾಹು DFಗೆ ಸಮಗಳಲ್ಲಿ AB ಈಕ್ವಲ್ಸ್ DE, AB ಈಕ್ವಲ್ಸ್ DE. ಹಾಗೆಯೇ BC ಈಕ್ವಲ್ಸ್ EF, ಹಾಗೆಯೇ AC ಈಕ್ವಲ್ಸ್ DF ಆದಾಗ ತ್ರಿಭುಜ ABC ಸರ್ವಸಮ ತ್ರಿಭುಜ DF. ನೋಡಿ, ಎಷ್ಟು ಸುಲಭ ಇದೆ, ಹೌದಾ? ಸುಲಭ ಇದೆ, ಕಷ್ಟ ಇದೆ? ಸುಲಭ ಇದೆ. ಹೀಗೆ ಇದನ್ನು ಯಾವ ರೀತಿ ತಗೊಳ್ವಿ, ಅದೇ ರೀತಿ ಇದನ್ನು ತಗೊಳ್ಬೇಕು. ಎರಡನೇದು ಇದು ಅರ್ಥ ಆಯ್ತಾ? ಬರ್ಕೊಳ್ಳಿ. ಎರಡನೇದು ಕೋನ. ಒಂದನೇ ನಿಬಂಧನೆ ಈಗ ಆಯಿತು.
ಮೂರು ಬಾಹುಗಳು ಸಮ ಇರಬೇಕು. ಒಂದರ ಮೂರು ಬಾಹುಗಳು ಇನ್ನೊಂದರ ಮೂರು ಬಾಹುಗಳ ಅನುರೂಪ ಬಾಹುಗಳು ಸಮ ಇದ್ದರೆ ಎರಡೂ ತ್ರಿಭುಜಗಳನ್ನು ಸರ್ವಸಮ ಅಂತ ಹೇಳಿ ಕರಿಬೋದು. ಬರ್ಕೊಳ್ಳಿದ್ರು, ಭಾಳ ಸುಲಭ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಆಯಿತಾ? ಬೇಗ ಬೇಗ ಬರ್ಕೊಳ್ರಿ. ಓಕೆ, ಎರಡನೇದಕ್ಕೆ ಹೋಗೋಣ. ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ, ತಿಳ್ಕೊಳ್ಬೇಕು. ಇದೇ ಚಿತ್ರಗಳನ್ನು ತಗೊಂಡು, ಇದೇ ಎರಡು ಆಕೃತಿಗಳನ್ನು ತಗೊಂಡು ನೋಡಿ. ಕೋನ, ಬಾಹು, ಕೋನ ನಿಬಂಧನೆ. ಕೋನ, ಬಾಹು, ಕೋನ ಅಂದರೆ ಎರಡು ಕೋನ ಒಂದು ಬಾಹುವನ್ನು ತೆಗೆದುಕೊಂಡಿದ್ದೀವಿ. ಈಗ ಮೊದಲನೇದರಲ್ಲಿ ಮೂರು ಬಾಹುಗಳನ್ನು ತೆಗೆದುಕೊಂಡಿದ್ದೀವಿ. ಎರಡನೇದರಲ್ಲಿ ಎರಡು ಕೋನ ಒಂದು ಬಾಹುವನ್ನು ತಗೊಂಡಿದ್ದೀವಿ. ಸರಿ, ನೋಡಿ, ಮೊದಲಿನಾಗೆ ಅದೇ ಚಿತ್ರ ಇರಲಿ. ಆಕೃತಿಗಳು, ಒಂದು ABC ತ್ರಿಭುಜ ತೊಗೊಂಡಿದ್ದೀವಿ, ಇನ್ನೊಂದು DEF ತ್ರಿಭುಜವನ್ನು ತೊಗೊಂಡಿದ್ದೀವಿ. ಇಲ್ಲಿ ಕೋನ ಎಗೆ ಅನುರೂಪ ಕೋನ D, ಕೋನ ಎಗೆ ಅನುರೂಪ ಕೋನ D. ಅದೇ ರೀತಿ ಕೋನ ಬಿಗೆ ಅನುರೂಪ ಕೋನ ಇ. ಅದೇ ರೀತಿ ಕೋನ ಸಿಗೆ ಅನುರೂಪ ಕೋನ ಎಫ್. ಅರ್ಥ, ಕೋನ ಎ ಕೋನ ಡಿಗೆ ಸಮವಾಗಿರಬೇಕು, ಸಮವಾಗಿದ್ದರೆ. ಅದೇ ರೀತಿ ಕೋನ ಬಿ ಕೋನ ಇಗೆ ಸಮವಾಗಿದ್ದರೆ, ಕೋನ ಸಿ ಕೋನ ಎಫ್ಗೆ ಸಮ ಆಗಿದ್ದರೆ, ಈ ಎರಡು ತ್ರಿಭುಜ ತಗೊಂಡ್ರೆ ಕೋನ ಎ ಈಕ್ವಲ್ಸ್ ಕೋನ ಡಿ, ಕೋನ ಬಿ ಈಕ್ವಲ್ಸ್ ಕೋನ ಇ, ಕೋನ ಸಿ ಈಕ್ವಲ್ಸ್ ಕೋನ ಎಫ್. ಅವಾಗ ಮೂರು ಅನುರೂಪಗಳು ಒಂದೊಂದು ಸಮವಾಗಿದ್ದರೆ ಕೋನಗಳು ತ್ರಿಭುಜ ABC ಸರ್ವಸಮ ತ್ರಿಭುಜ DF ಅಂತ ಹೇಳ್ಬೋದು. ತ್ರಿಭುಜ ABC ಸರ್ವಸಮ ತ್ರಿಭುಜ DF ಆಗಿರುತ್ತದೆ ಯಾವಾಗ ಒಂದರ ಮೂರು ಕೋನಗಳು ಇನ್ನೊಂದರ ಅನುರೂಪ ಮೂರು ಕೋನಗಳಿಗೆ ಸಮವಾಗಿದ್ದರೆ. ಇದು ಎರಡನೇ ನಿಬಂಧ. ಎರಡನೇ ನಿಬಂಧ. ಎರಡು ಕೋನ ಒಂದು ಬಾಹು ತೊಗೊಂಡಿದ್ದೀವಿ. ಎರಡು ಕೋನ ಒಂದು ಬಾಹು, ಬಾಹು ಇನ್ನೊಂದು ಬೇಡ, ಯಾವ್ದಾದ್ರು ತಗೊಂಡಿದ್ದೀವಿ. AB ಈಕ್ವಲ್ಸ್ AE. ಮೂರು ಅಂಶಗಳು ಸಾಕು. ಓಕೆ, ಮೂರನೇದು ಅದೇ ರೀತಿಯೇ ಎರಡು ಬಾಹು ಒಂದು ಕೋನ ತಗೊಳ್ತೀವಿ. ಎರಡು ಬಾಹು ಒಂದು ಕೋನ ತಗೊಂಡು ಇದೇ ರೀತಿ ಬರೆದು ನಾವು ಅರ್ಥ ಆಗ್ತಾ ಆಯ್ತಲ್ಲ. ಅರ್ಥ ಇದೆಯಾ? ಸುಲಭ ಇದೆ ನೋಡಿ, ಹೌದಾ? ಹಾಗೇನೆ ನಾಲ್ಕನೇ ನಿಬಂಧ ಏನು? ಕೋನ 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 ಅಂದರೆ ಎರಡು ತ್ರಿಭುಜವನ್ನು ತಗೊಂಡ್ರೆ ಒಂದು ತ್ರಿಭುಜದ ಮೂರು ಕೋನಗಳು ಇನ್ನೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜ ಅಂತ ಕರಿತೀವಿ. ಅದೇ ರೀತಿಯೇ ಎಲ್ಲವೂ. ಬಟ್ 4 ನಿಬಂಧನೆಗಳಾದವು. ಕರೆಕ್ಟಾ? ಸರಿ, ಎಷ್ಟು ಸುಲಭ ಇದೆ. ಮತ್ತೆ ಪುನಃ ನಿಮಗೆ 10ನೇ ತರಗತಿಯಲ್ಲೂ ಬರುತ್ತೆ.
ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸದ ಲೆಕ್ಕಗಳಿದ್ದಾವೆ. ಅವು ಸರ್ವಸಮ ತ್ರಿಭುಜಗಳೇ ಪರೀಕ್ಷಿಸಿ ಅಂತ ಕೇಳ್ತಾರೆ. ಆಮೇಲೆ ತ್ರಿಭುಜದ ಗುಣಲಕ್ಷಣಗಳನ್ನು ಈಗಾಗಲೇ ಮಾಡಿದ್ದೀವಿ. ಸಮದ್ವಿಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಅದೇ ರೀತಿ ಅಸಮಬಾಹು ತ್ರಿಭುಜ, ಅವುಗಳ ಬಗ್ಗೆನೂ ತಿಳಿದಿದ್ದೀರ ಹಿಂದಿನ ಕ್ಲಾಸಲ್ಲಿ. ನೋಡಿ, 3 ಬಾಹುಗಳು ಸಮ ಇದ್ದರೆ 3 ಕೋನಗಳು ಸಮ ಇರ್ತಾವೆ. ಅವಾಗ ಇನ್ನೂ ಹೆಚ್ಚು ನಿಬಂಧನೆಗಳಂದರೆ ಲಂಬಕೋನ, ವಿಕರ್ಣ, ಬಾಹು. ಲಂಬಕೋನ ತ್ರಿಭುಜಕ್ಕೆ ಸಂಬಂಧಪಟ್ಟಿದ್ದಾರೆ. ಲಂಬಕೋನ, ವಿಕರ್ಣ ಮತ್ತು ಬಾಹು. ತ್ರಿಭುಜಗಳಲ್ಲಿನ ಅಸಮಾನತೆ, ಅಂದರೆ ಬೇರೆ ಬೇರೆ ಬಾಹುಗಳಿರ್ತವೆ, ಬೇರೆ ಬೇರೆ ಕೋನಗಳಿರ್ತವೆ. ತ್ರಿಭುಜದ ಯಾವುದೇ 2 ಬಾಹುಗಳ ಮೊತ್ತವು 3ನೇ ಬಾಹುವಿಗಿಂತ ಹೆಚ್ಚಾಗಿರುತ್ತದೆ. ಇವೆಲ್ಲ ನಿಬಂಧನೆಗಳು. ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವ ಬಾಹುವು ದೊಡ್ಡದಾಗಿರುತ್ತದೆ. ಇವನ್ನೆಲ್ಲ ನೋಟ್ಸಲ್ಲಿ ಬರ್ಕೊಳ್ಬೇಕು, ಬರೆಸ್ತೀನಿ ನಾನು ಮುಂದಿನ ಕ್ಲಾಸಲ್ಲಿ. ತ್ರಿಭುಜದ 2 ಬಾಹುಗಳು ಅಸಮವಾಗಿದ್ದಾಗ ದೊಡ್ಡ ಬಾಹುವಿನ ಎದುರಿನ ಕೋನವು ದೊಡ್ಡದಾಗಿರುತ್ತದೆ. ನೋಡಿ, ಅದೇ ರೀತಿ ಯಾವುದೇ ತ್ರಿಭುಜದಲ್ಲಿ ದೊಡ್ಡ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ದೊಡ್ಡದಾಗಿರುತ್ತೆ. ತ್ರಿಭುಜದ ಯಾವುದೇ 2 ಬಾಹುವಿನ ಮೊತ್ತವು 3ನೇ ಬಾಹುವಿಗಿಂತ ದೊಡ್ಡದಾಗಿರುತ್ತದೆ. ಇದು ತ್ರಿಭುಜಗಳ ಅಸಮಾನತೆ. ಹಾಗೆ ಅಭ್ಯಾಸದ ಲೆಕ್ಕಗಳು. ಇಲ್ಲಿ 3 ಅಭ್ಯಾಸಗಳಿದ್ದಾವೆ. 5.1, 5.2, 5.3 ಈ 3 ಅಭ್ಯಾಸಗಳ ಲೆಕ್ಕಗಳನ್ನು ಮಾಡ್ಕೊಳ್ಳೋದು ಸುಲಭ ಇದಾವೆ. ಆಮೇಲೆ ಅಧ್ಯಾಯದ ಕೊನೆಯಲ್ಲಿ ಸಾರಾಂಶ ಇದೆ, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಕಲ್ತ್ಕೊಳ್ಬೇಕು ಮತ್ತು ಬರಿಬೇಕು. ಓಕೆ, ಅರ್ಥ ಆಯ್ತಲ್ಲ ಇಷ್ಟು? ಈಗ ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಅಧ್ಯಾಯ ಯಾವ್ದು ಮಾಡಬೇಕು? 6ನೇ ಅಧ್ಯಾಯ ರಚನೆಗಳು ಮಾಡಬೇಕು. ಯಾವ್ದು ಮಾಡಬೇಕು? ರಚನೆಗಳು. ಇಲ್ಲಿಗೆ ತ್ರಿಭುಜಗಳ ಸರ್ವಸಮತೆ, ಹಾಗೆಯೇ ತ್ರಿಭುಜಗಳಿಗೆ ಸಂಬಂಧಪಟ್ಟಂತೆ ಏನು ನಿಬಂಧನೆಗಳ ಬಗ್ಗೆ ಅಧ್ಯಯನ ಮಾಡಿದರೆ
ಓಕೆ ಥ್ಯಾಂಕ್ಸ್.